ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮಹಾ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಸೊ ಅದನ್ನು ನೋಡೋಣ. ಸೊ ಸಂಚಿಕೆ ಆರಂಭದಲ್ಲಿ ನಾನು ಹಿಂದೆ ಹಾಕಿರೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಜಿತ್ ಮತ್ತು ಭೂಮಿ ನಡುವೆ ಈ ರೀತಿ ಒಂದು ಸಂಭಾಷಣೆ ನಡೆದಿದೆ ಮನೆಯವ್ರ ಜೊತೆ ಅಂತ. ಆದರೆ ಅದಕ್ಕಿಂತ ಮುಂಚೆ ಮಹಾ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಭೂಮಿ ವ್ರತ ಮಾಡ್ತಿದ್ದಂಥ ಸಮಯದಲ್ಲಿ ಏನಾಯಿತು, ಅಜಿತ್ಗೆ ಸ್ಮಗ್ಲರ್ಗಳಿಂದ ಅಟ್ಯಾಕ್ ಮಾಡಿ ಏನೆಲ್ಲ ಆಗಿದೆ ಅದು ಸಹ ನೋಡಬೇಕಾಗುತ್ತೆ. ಸೊ ಹೈಲೈಟ್ಸ್ನ ಹೇಳಿದ್ದೀನಿ, ಸಂಚಿಕೆ ಮಿಸ್ ಮಾಡ್ಕೋಬೇಡಿ. ಸಂಚಿಕೆ ಇದು ಮಹಾ ಸಂಚಿಕೆ ಆಗಿರುತ್ತೆ. ಬನ್ನಿ ವಿಡಿಯೋನ ನೋಡೋಣ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ಗೆ ಭೂಮಿ ವ್ರತ ಮಾಡ್ತಿರೋ ವಿಷಯ ಗೊತ್ತಾದ ತಕ್ಷಣನೇ ಅಜಿತ್ ಮತ್ತು ಸತ್ಯನ ಇಬ್ಬರು ಸಹ ಈ ಕಡೆ ಕಾರ್ನ ತಾಂಡು ಆ ಒಂದು ದೇವಸ್ಥಾನದ ಹತ್ರ ಹೋಗ್ತಾರೆ. ಅಷ್ಟರಲ್ಲಿ ದೇವಯಾನಿ ಮತ್ತು ಅಂಜು ಇಬ್ಬರು ಸೇರಿ ಆ ಆವಾಡಿಗನ ಕೈಲಿ ಹುತ್ತದ ಬಳಿ ಅವನ್ನ ಬಿಡಿಸ್ತಾರೆ. ಇನ್ನು ಭೂಮಿ ವ್ರತ ಮಾಡಬೇಕಾಗಿರೋ ಹುತ್ತದ ಬಳಿ ಹೋಗಿ ಆ ವ್ರತ ಎಲ್ಲ ಆದಮೇಲೆ ಆ ಒಂದು ದೇವ್ರನ್ನ ದರ್ಶನ ಮಾಡಬೇಕಾಗುತ್ತೆ. ಅಂದರೆ ನಾಗರ ದರ್ಶನ ಮಾಡಬೇಕಾಗುತ್ತೆ, ನಾಗದೇವತೆದು. ಸೊ ಇದು ನಿನ್ನ ಅಂತಿಮ ಅಂತ ಮಗಳೇ ವ್ರತದ್ದು, ಇದನ್ನು ನೀನು ಕಟ್ಟುನಿಟ್ಟಾಗಿ ಮಾಡಿದ್ರೆ ಈ ವ್ರತ ಸಂಪೂರ್ಣವಾಗಿ ಮುಗಿಯುತ್ತೆ ಅಂತೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಇನ್ನು ಅಜಿತ್ ಬರೋ ದಾರಿಲಿ ಒಂದಷ್ಟು ಜನ ಸ್ಮಗ್ಲರ್ಸು ಅಜಿತ್ನ ಅಟ್ಯಾಕ್ ಮಾಡ್ತಾರೆ. ಅಜಿತ್ ಪ್ರಾಣಕ್ಕೆ ಅಪಾಯ ಮಾಡಬೇಕು ಅಂತೇಳ್ಬಿಟ್ಟು ಅಜಿತ್ ಎಲ್ಲ ಸ್ಮಗ್ಲರ್ಗಳನ್ನ ಹಿಡ್ದಿರ್ತಾರೆ. ಆದರೆ ಒಬ್ಬ ಮಿಸ್ ಆಗಿ ಈ ಕಡೆ ಅಜ್ಜಿ ಊರಿಗೆ ಬಂದಿರ್ತಾನೆ. ಅವನು ಸಹ ಅವ್ರನ್ನ ಹುಡುಕೊಂಬಂದಂಥ ಈ ಅಜಿತ್ಗೆ ಎದುರಾಗೋದು ಭೂಮಿ ನೋಡೋಷ್ಟರಲ್ಲಿ ಆ ಸ್ಮಗ್ಲರ್ಗಳು ಅವರು ಅಜಿತ್ನ ಸುಮ್ಮನೆ ಅಂತೂ ಬಿಡಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಫೈಟಿಂಗ್ ಆಗುತ್ತೆ. ಅಜಿತ್ ಪ್ರಾಣಕ್ಕೆ ಚಾಕು ಹಾಕೋದೊಂದು ಬಾಕಿ ಇರುತ್ತೆ. ಸೊ ಅಜಿತ್ನ ಹಿಡ್ಕೊಂಡು ಇಬ್ಬರು ರೌಡಿಗಳು ಅವನ ಹೊಟ್ಟೆ ಭಾಗಕ್ಕೆ ಚಾಕುದಿಂದ ತೀವ್ತಾರೆ. ಸೊ ಅಜಿತ್ ಇವಾಗ ಗಂಭೀರ ಸ್ಥಿತಿಲಿದ್ದಾರೆ. ಭೂಮಿನ ಉಳಿಸ್ಕೊಳ್ಳೋಕ್ಕೂ ಕಷ್ಟ. ಈ ಕಡೆ ಅಜಿತ್ಗೆ ಚಾಕ ಹಾಕಿರೋ ರೌಡಿ ನಿಜವಾಗ್ಲೂ ಅವ್ನು ಚಾಕ ಹಾಕಿದ್ರ ಇಲ್ಲ ಅವನಿಗೆ ಬೇರೆಯವ್ರು ಚಾಕ ಹಾಕಿದ್ರು ಅದು ಗೊತ್ತಿಲ್ಲ. ಸೊ ನಾವು ನೋಡಿರೋ ಪ್ರಕಾರ ಅಜಿತ್ಗೆ ಇವಾಗ ಚಾಕು ಹಾಕೋಕ್ಕಂತೂ ಮುಂದಾಗಿದ್ದಾರೆ. ಸೊ ಇವಾಗ ಅಜಿತ್ಗೂ ಈ ಕಡೆ ಭೂಮಿ ವ್ರತ ಮಾಡ್ತಿದ್ದಂಥ ನಾಗದೇವತೆ ದೇವರು ಏನಿದೆ, ಸೊ ಆ ದೇವ್ರು ಇನ್ನೂ ಪ್ರತ್ಯಕ್ಷ ಆಗೇ ಇರಲ್ಲ. ಅಷ್ಟರಲ್ಲಿ ದೇವಯಾನಿ ಅವರು ಬಿಡಿಸಿರ್ತಾರಲ್ಲ ಆವು ಬಳಿ ನಿಂತ್ಕೊಂಡು, ಅಪ್ಪ ಭಗವಂತ, ನನ್ನ ಸಾಹೇಬ್ರಿಗೆ ಏನು ಕಷ್ಟ ಆಗಬಾರ್ದು, ಆ ರೀತಿ ನಡೆಯುತ್ತೆ ಅಲ್ವಾ, ನಾನೇನಾದರೂ ಆ ಥರ ಏನಾದರೂ ತಪ್ಪು ಮಾಡಿದರೆ ನನ್ನ ಜೀವ ತಗೋ, ಆದರೆ ನಮ್ಮ ಸಾಹೇಬ್ರ ಜೀವಕ್ಕೆ ಏನು ಅಪಾಯ ಆಗಬಾರ್ದು ಅಂತೇಳ್ಬಿಟ್ಟು ಭೂಮಿ ಹುತ್ತದ ಮುಂದೆ ನಿಂತ್ಕೊಂಡು ಕೈ ನೀಡಿ, ನೀನು ನಾನೇನಾದರೂ ತಪ್ಪು ಮಾಡಿದರೆ, ನನಗೆ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸು, ಮತ್ತು ನನ್ನ ಪ್ರಾಣ ಒತ್ತೆ ಇಟ್ಟು ನಮ್ಮ ಸಾಹೇಬ್ರಿಗೆ ಏನೂ ಮಾಡಬೇಡ ಆಯಿತಾ, ನನ್ನ ಪ್ರಾಣ ಬೇಕಿದ್ರೆ ತಗೋ ಅಂತೇಳ್ಬಿಟ್ಟು ಕೈ ನೀಡಿ ಹತ್ರ ನಿಂತಿರ್ತಾಳೆ. ಈಗ ಆವು ನಿಜವಾಗ್ಲೂ ಭೂಮಿ ವ್ರತ ಕರೆಕ್ಟಾಗಿ ಮಾಡಿದರೆ ಕಚ್ಚಲ್ಲ, ಏನಾದರೂ ಅವಳು ಭೂಮಿ ವ್ರತ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ಕಚ್ಚುತ್ತೆ ಅಂತ ಗುರುಗಳು ಹೇಳ್ತಾರೆ. ಆ ರೀತಿ ಇರುವಾಗ ಭೂಮಿ ಕೈ ನೀಡ್ಕೊಂಡು ನಿಂತಿರ್ತಾಳೆ. ಆವು ಇದ್ದಕ್ಕಿದ್ದಂಗೆ ಭೂಮಿ ಕೈಗೆ ಕಚ್ಚೇ ಬಿಡುತ್ತೆ. ಈಗ ಯಾವ ಬಾಡಿಗೆ ಇದ್ದೋ ನಾನು ಹೇಳಲಿಲ್ವಾ ಮೇಡಮ್, ನಾವು ಬಿಟ್ಟಿರೋ ಹಾವು ಅಂತಿಂತ ಅವಲ್ಲ, ವಿಷ ಹೆಂಗೇರ್ಬಿಡುತ್ತೆ ನೋಡಿ ಅಂದಾಗ ದೇವಯಾನಿ ಸತ್ಲು ಟೀ ಅಂಗಡಿ ಅಂತೇಳ್ಬಿಟ್ಟು ಅಂಜು ಮತ್ತು ದೇವಯಾನಿ ಇಬ್ಬರು ಖುಷಿಯಿಂದ ಕುಣಿದಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಭೂಮಿ ಕೈಗೆ ಹಾವು ಕಚ್ಚಿದ್ದಂತೂ ನಿಜ ಆಯಿತಾ. ಇನ್ನು ಅಜಿತ್ತು ಈ ಕಡೆ ಭೂಮಿ ಹತ್ರ ಬರೋ ಅಷ್ಟರಲ್ಲಿ ಇಷ್ಟು ದೊಡ್ಡ ಅವಘಡ ಆಗ್ಬಿಡುತ್ತೆ. ಅಜಿತ್ಗೆ ಅಪಾಯ ಆಗುತ್ತೆ ಮತ್ತು ಚಾಕು ಹಾಕ್ತಾರೆ. ಸೊ ಅಜಿತ್ ಈಗ ಇದನ್ನೆಲ್ಲ ಭೇದಿಸ್ಕೊಂಡು ಭೂಮಿ ಹತ್ರ ಬಂದ್ರೂ ಭೂಮಿಗೆ ಈಗ ಹಾವು ಕಚ್ಚಿದೆ. ಮನೆಯಲ್ಲಿ ಎಲ್ಲರೂ ಸಹ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅಜಿತ್ ಮತ್ತು ಭೂಮಿ ಈಗ ಭೂಮಿನ ಕರ್ಕೊಂಬರ್ತಾನ ಅಜಿತ್ ಅಂತ. ಮನೆಯವ್ರಿಗೆ ಇದು ಯಾವುದು ಸಹ ಗೊತ್ತಿಲ್ಲ ಆಗಿರೋ ಅನಾಹುತಗಳೆಲ್ಲ. ಆದರೆ ಭೂಮಿ ಒಂದು ಕಡೆ ಹಾವು ಕಚ್ಚಿ ಪ್ರಜ್ಞೆ ತಪ್ಪಿ ಬಿದ್ದರೆ, ಇನ್ನೊಂದು ಕಡೆ ಅಜಿತ್ ಹೊಟ್ಟೆಗೆ ಚಾಕುನ ಹಾಕಿದ್ದಾರೆ. ಸತ್ಯಣ್ಣ ಅಲ್ಲೇ ಇದ್ದಾರೆ. ಈಗ ಶ್ರವಣ್ಗೆ ಮನೆಯವ್ರಿಗೆ ಎಲ್ಲ ಫೋನ್ ಮಾಡಿ ಸತ್ಯಣ್ಣ ಸ್ಮಗ್ಲರ್ಗಳು ಅಜಿತ್ಗೆ ಅಪಾಯ ಮಾಡಿದ್ದಾರೆ, ಅಜಿತ್ ಪ್ರಾಣಕ್ಕೆ ತುಂಬಾ ಅಪಾಯ ಇದೆ ಅಂತೇಳ್ಬಿಟ್ಟು ಫೋನ್ ಮಾಡಿದ್ದಾರೆ. ಇನ್ನು ಆ ಕಡೆ ಮಯೂರಿ ಈ ಥರ ವ್ರತ ಮಾಡೋಕ್ಕೆ ಬಂದಿದ್ದೋ ನಾವು, ಅಲ್ಲಿ ಭೂಮಿಗೆ ಹಾವು ಕಚ್ಚಿದೆ ಅಂತೇಳ್ಬಿಟ್ಟು ಫೋನ್ ಮಾಡ್ತಾರೆ. ಇನ್ನು ಈ ಕಡೆ ದೇವಯಾನಿ ಅಂಜು ನಮಗೇನು ಗೊತ್ತೇ ಇಲ್ವೇನೋ ಅನ್ನೋ ಥರ ಸೇಫಾಗಿ ಆಟನ ಆಡ್ತಾ ಇರ್ತಾರೆ. ಆದರೆ ಲಿಂಗವಜ್ಜಿದವರು ಈ ಹುಡುಗಿ ವ್ರತ ಮಾಡ್ತಿದ್ದಾಳೆ ಅಂದರೆ ಅವ್ರ ಗಂಡಂಗೋಸ್ಕರ ಮಾಡೋ ವ್ರತ ಇದು, ಮನಸ್ವಿನಿ ಗಂಡ ಯಾರಿದ್ದಾರೆ ಅಂತೇಳ್ಬಿಟ್ಟು ಈಗ ಲಿಂಗವಜ್ಜಿಗೆ ಸಂಗೀತ ಏನು ಉತ್ತರ ಕೊಡ್ತಾಳೆ ಅದು ಸಹ ಗೊತ್ತಿಲ್ಲ. ಕೊನೆಗೆ ಗೊತ್ತಾಗೋದು ಇಷ್ಟೇನೆ, ಅಜಿತ್ ಹೆಂಡತಿ ಭೂಮಿಗೆ ಅಜಿತ್ಗೆ ಅಪಾಯ ಇರೋದ್ರಿಂದ ಭೂಮಿ ವ್ರತ ಮಾಡಕ್ಕೆ ಹೋಗಿದ್ಲು ಅಂತೇಳ್ಬಿಟ್ಟು ಮಯೂರಿ ಬಾಯಿ ಬಿಡಲೇಬೇಕಾಗುತ್ತೆ. ಸೊ ಇದು ಮಹಾ ಸಂಚಿಕೆಯಲ್ಲಿ ನಡೆಯುವಂಥ ಟಾಪಿಕ್ ಆಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ಅಜಿತ್ನ ಹಾಸ್ಪಿಟ್ಲಿಗೆ ಸೇರಿಸೋದಾಗುತ್ತೆ. ಇನ್ನು ಭೂಮಿಗೆ ಹಾವು ಕಚ್ಚಿರೋದ್ರಿಂದ ಅವಳನ್ನು ಸಹ ಹಾಸ್ಪಿಟ್ಲಿಗೆ ಸೇರಿಸೋದಾಗುತ್ತೆ. ಇಬ್ಬರು ಪ್ರಾಣ ಅಪಾಯದಲ್ಲಿದೆ. ಮನೆಯವರೆಲ್ಲ ತುಂಬಾ ಕಣ್ಣೀರಿನ ಸ್ಥಿತಿಲಿದ್ದಾರೆ. ಆದರೆ ನಿಂಗವಜ್ಜಿ, ನೀವು ತಪ್ಪು ಮಾಡಿಬಿಟ್ರಿ, ಆ ಹುಡುಗಿ ಮನಸ್ವಿನಿ ಎಷ್ಟು ಒಳ್ಳೆ ಗುಣವಂತೆ, ಅವಳ ಅಜಿತ್ ಹೆಂಡತಿ ಅಂತ ಹೇಳಿದರೆ ನಾನು ಯಾಕೆ ಬೇಜಾರು ಮಾಡ್ಕೊತಿದ್ದೆ ಶ್ರವಣ, ನೀವು ಇಷ್ಟು ದೊಡ್ಡ ಒಂದು ಮೋಸ ಮಾಡ್ತೀರಾ ನನಗೆ ಅಂತ ಅಂದ್ಕೊಂಡಿರಲಿಲ್ಲ. ಸಂಗೀತ ರಾಮ, ನಿನಗಾದರೂ ಗೊತ್ತಾಗ್ಲಿಲ್ವೇನೋ ಅಂತೇಳ್ಬಿಟ್ಟು ನಿಂಗವಜ್ಜಿ ಬೈತಾ ಇದ್ದಾರೆ.
ಈಗ ಅದೆಲ್ಲ ಹೋಗ್ಲಿ, ನನ್ನ ಮಗಳು ಸೊಸೆ ಮಗ ಸೊಸೆ ಉಳ್ಕೊಂಡ್ರೆ ಅಷ್ಟೇ ಸಾಕು ಅತ್ತೆ ಅಂತ ಹೇಳ್ಬಿಟ್ಟು ಸಂಗೀತ ಕಣ್ಣೀರಾಗ್ತಿದ್ದಾಳೆ. ನೋಡೇ ಸಂಗೀತ, ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ನಿನ್ನ ಸೊಸೆ ವ್ರತ ಮಾಡಿದ್ದಾಳೆ ಅಂದರೆ ಅವಳ ಪ್ರಾಣಕ್ಕೆ ಯಾವುದೇ ರೀತಿ ಅಪಾಯ ಆಗಲ್ಲ. ಅವ್ನ ಗಂಡನಿಗೋಸ್ಕರ ವ್ರತ ಮಾಡಿದ್ದಾಳೆ. ನನ್ನ ಪ್ರಕಾರ ನಮ್ಮೂರ ನಾಗದೇವತೆ ಯಾರಿಗೂ ಸಹ ಹಂಗೆ ಮಾಡಲ್ಲ, ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಅಂದ್ಬಿಟ್ಟು ಲಿಂಗವಜ್ಜಿ ಹೇಳ್ತಾ ಇರ್ತಾರೆ. ಆದರೆ ಒಟ್ಟಿನಲ್ಲಿ ಅವರಿಬ್ಬರು ಸರಿ ಹೋಗ್ತಾರೆ, ಆಸ್ಪತ್ರೆಯಲ್ಲಿ ಯಾವುದೇ ಪ್ರಾಣ ಅಪಾಯ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಭೂಮಿನೇ ಅಜಿತ್ ಹೆಂಡತಿ ಅಂತ ಹೇಳ್ಬಿಟ್ಟು ಲಿಂಗವಜ್ಜಿ ಮನೆಯಲ್ಲಿ ಗೊತ್ತಾಗುತ್ತೆ. ಸೊ ಆ ಸಂಭ್ರಮದಲ್ಲಿ ಇರಬೇಕಾದ್ರೆ ಅಜಿತ್ತು ಈ ಕಡೆ ಭೂಮಿಗೆ ಮುತ್ತನ್ನ ಕೊಡ್ತಾರೆ. ಸೊ ಅಷ್ಟೊತ್ತಿಗಾಗಲೇ ಅವರು ಹುಷಾರಾಗಿ ಬರ್ತಾರೆ. ಈ ಮಹಾಸಂಚಿಕೆ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಭೂಮಿಗೆ ಹಾವು ಕಚ್ಚಲ್ಲ ಅಂತ ನಾವು ಅಂದ್ಕೊಂಡ್ರೆ ಇವಾಗ ಹಾವು ಸಹ ಕಚ್ಚಿದೆ. ಈ ಕಡೆ ಅಜಿತ್ ಚಾಕುನು ಸಹ ಹಾಕಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಸಂಚಿಕೆ ಕೊನೆಯಲ್ಲಿ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ನಿಮಗೆ ಈ ಒಂದು ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಇದು ಕಥೆಯಲ್ಲಿರೋ ಭಾಗನೇ ಹೇಳ್ತಾ ಇರೋದು, ಯಾರು ಊಹೆ ಮಾಡಿ ಹೇಳ್ತಾ ಇಲ್ಲ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.